ನಮಸ್ಕಾರ ಎಲ್ಲರಿಗೂ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಒಂದು ತುಂಬಾನೇ ಪವರ್ಫುಲ್ ಟೆಕ್ನಿಕ್ ಬಗ್ಗೆ ಕಲಿಯೋಕೆ ರೆಡಿನಾ? ಇವತ್ತು ನಾವು ಮಾಲಿಕ್ಯೂಲ್ಗಳ ಸೀಕ್ರೆಟ್ ಕೋಡನ್ನೇ ಬ್ರೇಕ್ ಮಾಡುವ NMR ಸ್ಪೆಕ್ಟ್ರೋಸ್ಕೋಪಿ ಬಗ್ಗೆ ಮಾತಾಡೋಣ. ಜಸ್ಟ್ ಇಮ್ಯಾಜಿನ್, ನಮ್ಮ ಕಣ್ಣಿಗೆ ಕಾಣಿಸ್ತಿರೋ ಒಂದು ಮಾಲಿಕ್ಯೂಲ್ನ ಸ್ಟ್ರಕ್ಚರ್ ಹೇಗಿದೆ ಅಂತ ಕೆಮಿಸ್ಟ್ಗಳು ಹೇಗೆ ಕಂಡಿಡಿತಾರೆ? ಇದೊಂದು ದೊಡ್ಡ ಚಾಲೆಂಜ್ ಅಲ್ವಾ? ಇದು ಯಾವುದೋ ಒಂದು ಡಿಟೆಕ್ಟಿವ್ ಸ್ಟೋರಿ ಥರಾನೇ. ನಮ್ ಹತ್ರ ಇರೋ ಬಿಗ್ಗೆಸ್ಟ್ ಕ್ಲೂ ಅದೇ ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್, ಅಥವಾ ಸಿಂಪಲ್ ಆಗಿ ಹೇಳೋದಾದ್ರೆ NMR. ಹಾಗಾದ್ರೆ ಏನಿದು NMR? ಈ ಟೆಕ್ನಾಲಜಿ ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ? ಬನ್ನಿ, ಇದರ ಹಿಂದಿರೋ ಬೇಸಿಕ್ ಪ್ರಿನ್ಸಿಪಲ್ ಏನು ಅಂತ ತುಂಬಾನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಮೊದಲು ಈ ಇಂಗ್ಲಿಷ್ ಡೆಫಿನಿಷನ್ ಅನ್ನು ನೋಡೋಣ. ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ is a condition when the frequency of the rotating magnetic field becomes equal to the frequency of the processing nucleus. ಸರಿ, ಇದೇನಪ್ಪಾ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಉಯ್ಯಾಲೆ ಇದೆ ಅಂದ್ಕೊಡಿ. ನೀವದನ್ನ ಸರಿಯಾದ ಟೈಮಿನಲ್ಲಿ, ಅಂದ್ರೆ ಅದರದೇ ಆದ ಫ್ರೀಕ್ವೆನ್ಸಿಯಲ್ಲಿ ತಳ್ಳಿದ್ರೆ ಮಾತ್ರ ಅದು ಜೋರಾಗಿ ಹೋಗುತ್ತೆ, ಹೌದಲ್ವಾ? ಠೀಕಾಗೇನೆ ಪ್ರತಿಯೊಂದು ನ್ಯೂಕ್ಲಿಯಸ್ಗೂ ತನ್ನದೇ ಆದ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ನಾವು ಅದೇ ಫ್ರೀಕ್ವೆನ್ಸಿಯ ರೇಡಿಯೋ ವೇವ್ಸ್ ಕಳಿಸಿದಾಗ ಆ ನ್ಯೂಕ್ಲಿಯಸ್ ಎನರ್ಜಿಯನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇದೇ ಕಂಡೀಷನ್ಗೆ ನಾವು ರೆಸೊನೆನ್ಸ್ ಅಂತ ಕರಿತೀವಿ. ಸರಿ, ಹಾಗಾದ್ರೆ ಎಲ್ಲಾ ನ್ಯೂಕ್ಲಿಯಸ್ಗಳು ಹೀಗೆ ರೆಸ್ಪಾಂಡ್ ಮಾಡ್ತಾವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಉತ್ತರ ಇಲ್ಲ. ಕೆಲವು ಸ್ಪೆಸಿಫಿಕ್ ನ್ಯೂಕ್ಲಿಯಸ್ಗಳು ಮಾತ್ರ NMR ಆಕ್ಟಿವ್ ಆಗಿರ್ತವೆ. ಯಾವುದು ಅಂತ ಕೇಳಿದ್ರೆ ಸಿಂಪಲ್ ರೂಲ್ ಇದೆ ನೋಡಿ. ಯಾವ ನ್ಯೂಕ್ಲಿಯಸ್ನ ಮಾಸ್ ನಂಬರ್ ಅಥವಾ ಅಟಾಮಿಕ್ ನಂಬರ್ ಬೆಸ ಸಂಖ್ಯೆ ಅಂದ್ರೆ ಆಡ್ ನಂಬರ್ ಆಗಿರುತ್ತೋ ಅವುಗಳಿಗೆ ನ್ಯೂಕ್ಲಿಯಸ್ ಸ್ಪಿನ್ ಅನ್ನೋ ಒಂದು ಪ್ರಾಪರ್ಟಿ ಇರುತ್ತೆ. ಈ ನ್ಯೂಕ್ಲಿಯಸ್ಗಳು ಪುಟ್ಟ ಪುಟ್ಟ ಮ್ಯಾಗ್ನೆಟ್ ತರ ವರ್ತಿಸ್ತವೆ. ಉದಾಹರಣೆಗೆ ನಮ್ಮ ಪ್ರೋಟಾನ್ ಅಂದ್ರೆ H1 ಮತ್ತೆ ಕಾರ್ಬನ್ 13. ಆದ್ರೆ ಕಾರ್ಬನ್ 12 ಅಥವಾ ಆಕ್ಸಿಜನ್ 16 ತರದ ನ್ಯೂಕ್ಲಿಯಸ್ಗಳು NMR ಅಲ್ಲಿ ಕಾಣಿಸಲ್ಲ, ಯಾಕಂದ್ರೆ ಅವುಗಳಿಗೆ ಈ ಸ್ಪಿನ್ ಪ್ರಾಪರ್ಟಿ ಇರಲ್ಲ. ಈಗ ನೋಡಿ, ಒಂದು ಮಾಲಿಕ್ಯೂಲ್ನಿರೋ ಎಲ್ಲಾ ಪ್ರೋಟಾನ್ಗಳು ಒಂದೇ ತರ ಇರಲ್ಲ. ಪ್ರತಿಯೊಂದು ಪ್ರೋಟಾನ್ನ ಸುತ್ತಮುತ್ತಲಿನ ಪರಿಸರ ಬೇರೆ ಬೇರೆ ಇರುತ್ತೆ. ಅದರ ಸುತ್ತ ಇರೋ ಎಲೆಕ್ಟ್ರಾನ್ಗಳು ಅದರ ಸಿಗ್ನಲ್ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಈ ಕಾನ್ಸೆಪ್ಟನ್ನೇ ನಾವು ಶೀಲ್ಡಿಂಗ್ ಮತ್ತು ಡಿಶೀಲ್ಡಿಂಗ್ ಅಂತ ಕರಿತೀವಿ. ಬನ್ನಿ ನೋಡೋಣ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿ, ನಾವು ಎರಡನ್ನೂ ಕಂಪೇರ್ ಮಾಡ್ತಾ ಇದ್ದೀವಿ. ಶೀಲ್ಡೆಡ್ ಪ್ರೋಟಾನ್ ಅಂದ್ರೆ ಆ ಪ್ರೋಟಾನ್ ಸುತ್ತ ಎಲೆಕ್ಟ್ರಾನ್ಗಳ ದಟ್ಟವಾದ ಮೋಡ ಇರುತ್ತೆ. ಇದೊಂದು ಕವಚದ ಥರ ಹೊರಗಿನ ಮ್ಯಾಗ್ನೆಟಿಕ್ ಫೀಲ್ಡ್ನಿಂದ ಪ್ರೋಟಾನನ್ನ ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ ಆ ಪ್ರೋಟಾನ್ಗೆ ಕಡಿಮೆ ಫೀಲ್ಡ್ ಅನುಭವ ಆಗುತ್ತೆ. ಕಡಿಮೆ ಫೀಲ್ಡ್ ಅಂದ್ರೆ ನಮಗೆ ಸಿಗೋ ಸಿಗ್ನಲ್ ಅಪ್ ಫೀಲ್ಡ್ ಕಡೆಗೆ ಬರುತ್ತೆ. ಇನ್ನೊಂದ್ ಕಡೆ ಡಿಶೀಲ್ಡೆಡ್ ಪ್ರೋಟಾನ್ ಇದೆ. ಇಲ್ಲಿ ಎಲೆಕ್ಟ್ರಾನ್ ಕವಚ ತುಂಬಾ ದುರ್ಬಲ. ಹಾಗಾಗಿ ಪ್ರೋಟಾನ್ಗೆ ಹೊರಗಿನ ಫೀಲ್ಡ್ ನೇರವಾಗಿ ಸ್ಟ್ರಾಂಗ್ ಆಗಿ ತಾಗುತ್ತೆ. ಈ ತರದ ಪ್ರೋಟಾನ್ಗಳ ಸಿಗ್ನಲ್ ಡೌನ್ ಫೀಲ್ಡ್ ಕಡೆಗೆ ಬರುತ್ತೆ. ಈ ಟೇಬಲ್ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ತೋರಿಸುತ್ತೆ. ಹೇಗೆ ಪ್ರತಿಯೊಬ್ಬರಿಗೂ ಒಂದೊಂದು ಯುನೀಕ್ ಫಿಂಗರ್ ಪ್ರಿಂಟ್ ಇರುತ್ತೋ ಹಾಗೇನೆ ಪ್ರತಿಯೊಂದು NMR ಆಕ್ಟಿವ್ ನ್ಯೂಕ್ಲಿಯಸ್ಗೂ ತನ್ನದೇ ಆದ ಒಂದು ಯುನೀಕ್ ರೆಸೊನೆನ್ಸ್ ಫ್ರೀಕ್ವೆನ್ಸಿ ಇರುತ್ತೆ. ಅಂದ್ರೆ 1H ಪ್ರೋಟಾನ್ ಒಂದು ಫ್ರೀಕ್ವೆನ್ಸಿಯಲ್ಲಿ ರೆಸ್ಪಾಂಡ್ ಮಾಡಿದ್ರೆ 13C ಇನ್ನೊಂದು ಬೇರೆ ಫ್ರೀಕ್ವೆನ್ಸಿಯಲ್ಲಿ ರೆಸ್ಪಾಂಡ್ ಮಾಡುತ್ತೆ. ಇದ್ರಿಂದಲೇ ನಾವು ಒಂದೇ ಮಾಲಿಕ್ಯೂಲ್ನಲ್ಲಿರೋ ಬೇರೆ ಬೇರೆ ಆಟಮ್ಗಳನ್ನ ಸೆಪರೇಟ್ ಆಗಿ ಸ್ಟಡಿ ಮಾಡಬಹುದು. ಸರಿ, ನಮ್ಗೀಗ ಶೀಲ್ಡಿಂಗ್ ಮತ್ತೆ ಡಿಶೀಲ್ಡಿಂಗ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಆದ್ರೆ ಈ ಎಫೆಕ್ಟ್ ಅನ್ನ ನಾವು ಮೆಜರ್ ಮಾಡೋದು ಹೇಗೆ? ಅದಕ್ಕೊಂದು ನಂಬರ್ ಕೊಡೋದು ಹೇಗೆ? ಅದಕ್ಕುತ್ರನೇ ಕೆಮಿಕಲ್ ಶಿಫ್ಟ್. ಇದು ಪ್ರತಿಯೊಂದು ಪ್ರೋಟಾನ್ಗೂ ಇರೋ ಒಂದು ಯುನೀಕ್ ಅಡ್ರೆಸ್ ಇದ್ದ ಹಾಗೆ. ಲೆಟ್ಸ್ ರೀಡ್ ದ ಡೆಫಿನಿಷನ್. It is the difference between the absorption position of the proton with respect to TMS, tetramethylsilane, signal. The chemical shift is expressed in parts per million ppm. ಇದರ ಅರ್ಥ ಏನು ಅಂದ್ರೆ, ನಾವು ಯಾವುದಕ್ಕಾದ್ರೂ ಡೈರೆಕ್ಷನ್ ಹೇಳುವಾಗ ಒಂದು ಲ್ಯಾಂಡ್ಮಾರ್ಕ್ ಇಟ್ಕೋತೀವಲ್ಲ, ಹಾಗೆ NMR ಅಲ್ಲಿ ನಮ್ಮ ಲ್ಯಾಂಡ್ಮಾರ್ಕ್ TMS ಅಂತ ಒಂದು ಕೆಮಿಕಲ್. ಅದರ ಸಿಗ್ನಲ್ ಅನ್ನ ನಾವು 0 ಅಂತ ಫಿಕ್ಸ್ ಮಾಡ್ತೀವಿ. ಆ 0ಯಿಂದ ನಮ್ಮ ಪ್ರೋಟಾನ್ನ ಸಿಗ್ನಲ್ ಎಷ್ಟು ದೂರದಲ್ಲಿದೆ ಅನ್ನೋದೇ ಅದರ ಕೆಮಿಕಲ್ ಶಿಫ್ಟ್ ಅಥವಾ ಡೆಲ್ಟಾ. ಹಾಗಾದ್ರೆ ಈ NMR ಮ್ಯಾಪ್ ಅನ್ನ ಓದೋದು ಹೇಗೆ? ತುಂಬಾನೇ ಸಿಂಪಲ್. 0 ಅಂದ್ರೆ 0 ppm ಅಲ್ಲಿ TMS ಇರುತ್ತೆ. 0ಯಿಂದ ಜಾಸ್ತಿ ನಂಬರ್ ಕಡೆ ಅಂದ್ರೆ ಎಡಗಡೆಗೆ ಹೋದ್ರೆ ಅದು ಡೌನ್ ಫೀಲ್ಡ್. ಇಲ್ಲಿ ನಮಗೆ ಡಿಶೀಲ್ಡೆಡ್ ಪ್ರೋಟಾನ್ಗಳು ಸಿಗ್ತವೆ. 0 ಹತ್ರ ಅಂದ್ರೆ ಕಡಿಮೆ ನಂಬರ್ ಕಡೆ ಬಂದ್ರೆ ಅದು ಅಪ್ ಫೀಲ್ಡ್. ಇಲ್ಲಿ ಶೀಲ್ಡೆಡ್ ಪ್ರೋಟಾನ್ಗಳು ಇರ್ತವೆ. ಒಂದು ಪ್ರೋಟಾನ್ನ ಪೊಸಿಷನ್ ನೋಡಿದ ತಕ್ಷಣ ಅದರ ಸುತ್ತಮುತ್ತಲಿನ ಪರಿಸರ ಹೇಗಿದೆ ಅಂತ ನಾವು ಹೇಳ್ಬಹುದು. ಆಲ್ರೈಟ್, ಈಗ NMRನ ಒಂದು ತುಂಬಾನೇ ಫ್ಯಾಸಿನೇಟಿಂಗ್ ಪಾರ್ಟ್ಗೆ ಬಂದಿದ್ದೀವಿ. ಒಂದು ಮಾಲಿಕ್ಯೂಲ್ನಲ್ಲಿ ಪ್ರೋಟಾನ್ಸ್ಗಳು ಅಕ್ಕಪಕ್ಕ ಇದ್ರೆ ಅವು ಒಂದಕ್ಕೊಂದು ಮಾತಾಡ್ಕೊಳ್ತವೆ. ಹೌದು, ಆ ಮಾತುಕತೆ ನಮ್ಮ ಸಿಗ್ನಲ್ಗಳನ್ನ ಹೇಗೆ ಬದಲಾಯಿಸುತ್ತೆ ಅಂತ ನೋಡೋಣ ಬನ್ನಿ. ಓಕೆ, ಡೆಫಿನಿಷನ್ ಹೀಗಿದೆ. The splitting of a signal is observed due to the different environment of the absorbing proton with respect to nearby protons. ಸಿಂಪಲ್ ಆಗಿ ಹೇಳೋದಾದ್ರೆ, ಪ್ರೋಟಾನ್ಗಳು ಅಕ್ಕಪಕ್ಕದ ಮನೆಯವರಿದ್ದ ಹಾಗೆ. ಅವು ಒಂದನ್ನೊಂದು ಸುಮ್ಮನೆ ಬಿಡಲ್ಲ.
ಒಂದ್ ಪ್ರೋಟಾನ್ನ ಸಿಗ್ನಲ್ ಮೇಲೆ ಅದರ ಪಕ್ಕದಲ್ಲಿರೋ ಪ್ರೋಟಾನ್ಗಳು ಪ್ರಭಾವ ಬೀರ್ತಾವೆ. ಇದರಿಂದ ಒಂದೇ ಲೈನ್ ಆಗಿ ಬರ್ಬೇಕಾಗಿದ್ದ ಸಿಗ್ನಲ್ 2, 3 ಅಥವಾ ಇನ್ನೂ ಹೆಚ್ಚು ಲೈನ್ಗಳಾಗಿ ಒಡೆದೋಗುತ್ತೆ. ಇದನ್ನೇ ನಾವು ಸ್ಪಿನ್ ಸ್ಪ್ಲಿಟಿಂಗ್ ಅಂತ ಕರಿತೀವಿ. ಹಾಗಾದ್ರೆ ಈ ಸ್ಪ್ಲಿಟಿಂಗ್ ಅನ್ನ ನಾವು ಹೇಗೆ ಪ್ರೆಡಿಕ್ಟ್ ಮಾಡೋದು? ಅದಕ್ಕೊಂದು ಸೂಪರ್ ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಆದ ರೂಲ್ ಇದೆ. ಅದನ್ನೇ ನಾವು N+1 ರೂಲ್ ಅಂತ ಕರಿತೀವಿ. ಈ ರೂಲ್ ಅಪ್ಲೈ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಫಸ್ಟ್, ನೀವು ಯಾವ ಪ್ರೋಟಾನ್ನ ಸಿಗ್ನಲ್ ನೋಡ್ತಾ ಇದ್ದೀರಾ ಅಂತ ಗುರ್ತಿಸಿ. ನೆಕ್ಸ್ಟ್, ಅದರ ಪಕ್ಕದಲ್ಲಿ ಎಷ್ಟು ಪ್ರೋಟಾನ್ಗಳಿವೆ ಅಂತ ಎಣ್ಸಿ. ಆ ನಂಬರ್ N. ಆಗ ನಿಮ್ಮ ಸಿಗ್ನಲ್ N+1 ಪೀಕ್ಸ್ಗಳಾಗಿ ಸ್ಪ್ಲಿಟ್ ಆಗುತ್ತೆ. ಉದಾಹರಣೆಗೆ, ಪಕ್ಕದಲ್ಲಿ ಯಾವ ಪ್ರೋಟಾನ್ಗಳು ಇಲ್ಲ ಅಂದ್ರೆ n=0. ಆಗ 0+1 ಅಂದ್ರೆ 1 ಪೀಕ್ ಸಿಗುತ್ತೆ. ಇದನ್ನ ಸಿಂಗ್ಲೆಟ್ ಅಂತ ಕರಿತೀವಿ. ಪಕ್ಕದಲ್ಲಿ ಒಂದೇ ಪ್ರೋಟಾನ್ ಇದ್ರೆ n=1. ಆಗ 1+1 ಅಂದ್ರೆ 2 ಪೀಕ್ಸ್. ಇದನ್ನ ಡಬ್ಲೆಟ್ ಅಂತೀವಿ. ಪಕ್ಕದಲ್ಲಿ 2 ಪ್ರೋಟಾನ್ಗಳಿದ್ರೆ n=2. ಆಗ 2+1 ಅಂದ್ರೆ 3 ಪೀಕ್ಸ್. ಇದು ಟ್ರಿಪ್ಲೆಟ್. ಈ ರೂಲ್ ಎಕ್ಸಾಮಲ್ಲಿ ಲೈಫ್ ಸೇವರ್ ಇದ್ದಂಗೆ ನೆನ್ಪಿಟ್ಕೊಳ್ಳಿ. ಸರಿ, ಈಗ ನಮ್ಮತ್ರ ಪಜಲ್ನ ಎಲ್ಲ ಪೀಸ್ಗಳು ಇವೆ. ಕೆಮಿಕಲ್ ಶಿಫ್ಟ್, ಸ್ಪ್ಲಿಟಿಂಗ್, ಸಿಗ್ನಲ್ಗಳ ಸಂಖ್ಯೆ, ಈ ಎಲ್ಲ ಕ್ಲೂಗಳನ್ನ ಒಟ್ಟಿಗೆ ಸೇರಿಸಿ ಆ ಮಾಲಿಕ್ಯೂಲ್ನ ಸ್ಟ್ರಕ್ಚರ್ ಅನ್ನೋ ಮಿಸ್ಟರಿಯನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ ಬನ್ನಿ. ನೀವು ಯಾವುದೇ ಪ್ರೋಟಾನ್ ಎನ್ಎಂಆರ್ ಸ್ಪೆಕ್ಟ್ರಮ್ ನೋಡಿದಾಗ ಈ 3 ವಿಷಯಗಳನ್ನ ಮಾತ್ರ ಗಮನಿಸಬೇಕು. ಇದೊಂದು ಚೆಕ್ಲಿಸ್ಟ್ ತರ. 1, ಎಷ್ಟು ಸಿಗ್ನಲ್ಗಳಿವೆ, ಇದು ಎಷ್ಟು ತರಹದ ಪ್ರೋಟಾನ್ಗಳಿವೆ ಅಂತ ಹೇಳುತ್ತೆ. 2, ಸಿಗ್ನಲ್ಗಳ ಪೊಸಿಷನ್ ಎಲ್ಲಿದೆ, ಇದು ಆ ಪ್ರೋಟಾನ್ ಶೀಲ್ಡೆಡ್ ಅಥವಾ ಡಿಶೀಲ್ಡೆಡ್ ಅಂತ ಹೇಳುತ್ತೆ. 3, ಸಿಗ್ನಲ್ ಹೇಗೆ ಸ್ಪ್ಲಿಟ್ ಆಗಿದೆ, ಇದು ಅದರ ಪಕ್ಕದಲ್ಲಿ ಎಷ್ಟು ಪ್ರೋಟಾನ್ಗಳಿವೆ ಅನ್ನೋ ಮಾಹಿತಿಯನ್ನ ಕೊಡುತ್ತೆ. ಓಕೆ, ಈಗಿದನ್ನ ಪ್ರಾಕ್ಟೀಸ್ ಮಾಡೋಣ. ಇಲ್ಲೊಂದು ಟಿಪಿಕಲ್ ಎಕ್ಸಾಮ್ ಕ್ವೆಶ್ಚನ್ ಇದೆ. ಒಂದು ಮಾಲಿಕ್ಯೂಲ್ 4 NMR ಸಿಗ್ನಲ್ಗಳನ್ನ ಕೊಡುತ್ತೆ. ಹಾಗಾದ್ರೆ ಅದು ಕೊಟ್ಟಿರೋ ಆಪ್ಷನ್ಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಅಂದ್ರೆ ನಮ್ಗೆ 4 ಬೇರೆ ಬೇರೆ ತರಹದ ಪ್ರೋಟಾನ್ಗಳಿರೋ ಮಾಲಿಕ್ಯೂಲ್ ಬೇಕು. ಆಪ್ಷನ್ ಎ ನೋಡಿ, ಇದರಲ್ಲಿ ಸಿಮೆಟ್ರಿ ಇರೋದ್ರಿಂದ ಕೇವಲ 2 ತರಹದ ಪ್ರೋಟಾನ್ಗಳಿವೆ. ಸೊ ಇದು ನಮ್ಮ ಉತ್ತರ ಅಲ್ಲ. ಈಗ ಆಪ್ಷನ್ ಬಿ ನೋಡೋಣ. ಇಲ್ಲೂ ಸಿಮೆಟ್ರಿ ಇದೆ, ಹಾಗಾಗಿ ಇಲ್ಲೂ 2 ತರಹದ ಪ್ರೋಟಾನ್ಗಳಿವೆ. ಇದೂ ಅಲ್ಲ. ಆಪ್ಷನ್ ಸಿ ಸ್ವಲ್ಪ ಪ್ರಾಮಿಸಿಂಗ್ ಆಗಿದೆ. ಬನ್ನಿ ಕೌಂಟ್ ಮಾಡೋಣ. ಒಂದು CH3, ಒಂದು CH, ಇನ್ನೊಂದು CH, ಆರ್ ಬೆನ್ಝೀನ್ ರಿಂಗಿನ ಪ್ರೋಟಾನ್ಗಳು. ಹೌದು, ಇಲ್ಲಿ ಒಟ್ಟು 4 ಬೇರೆ ಬೇರೆ ಎನ್ವೈರನ್ಮೆಂಟ್ಗಳಿವೆ. ಸೊ ಇದು ನಮ್ಮ ಉತ್ತರ ಇರಬಹುದು. ಲಾಸ್ಟಿಗೆ ಆಪ್ಷನ್ ಡಿ ನೋಡೋಣ. ಇಲ್ಲೂ ಸಿಮೆಟ್ರಿಯಿಂದಾಗಿ ಕೇವಲ 3 ತರಹದ ಪ್ರೋಟಾನ್ಗಳಿವೆ. ಹಾಗಾಗಿ ನಮ್ಮ ಕರೆಕ್ಟ್ ಆನ್ಸರ್ ಖಂಡಿತವಾಗಿಯೂ ಆಪ್ಷನ್ ಸಿ. ನೋಡಿದ್ರಲ್ಲ, ಎಷ್ಟು ಅದ್ಭುತ ಅಲ್ಲ? NMR ಸ್ಪೆಕ್ಟ್ರಾಸ್ಕಪಿ ಅಂದ್ರೆ ಸುಮ್ಮನೆ ಒಂದು ಟೆಕ್ನಿಕ್ ಅಲ್ಲ, ಅದು ಮಾಲಿಕ್ಯೂಲ್ಗಳ ಭಾಷೆನೇ ಅರ್ಥ ಮಾಡ್ಕೊಳ್ಳೋ ಒಂದು ಕಲೆ. ಒಂದೇ ಒಂದು ಸ್ಪೆಕ್ಟ್ರಮ್ ಒಂದು ಇಡೀ ಕಥೆಯನ್ನೇ ಹೇಳುತ್ತೆ. ಹಾಗಾದ್ರೆ ಯೋಚನೆ ಮಾಡಿ, ಈ ಟೆಕ್ನಾಲಜಿಯನ್ನ ಬಳಸಿ ನಾವು ಇನ್ನೆಂಥ ವೈಜ್ಞಾನಿಕ ರಹಸ್ಯಗಳನ್ನ ಭೇದಿಸ್ಬೋದು? ಇದರ ಬಗ್ಗೆ ಯೋಚಿಸಿ. ಈ ಸೆಷನ್ ನಿಮ್ಗೆ ಹೆಲ್ಪ್ ಆಯಿತು ಅನ್ಕೋತೀನಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ.